ಅವಾಗ ಸ್ವಲ್ಪ ಜಮೀನು ಮಾರಿದಾಗ ಋತು ಹೆಸರಿಗೆ ಒಂದು 5 ಲಕ್ಷ ದುಡ್ಡು ಫಿಕ್ಸೆಡ್ ಮಾಡಿದ್ನಮ್ಮ. ಆ ಬಾಂಡ್ ನನ್ನ ಹತ್ರನೇ ಐತೆ. ಇವಾಗ ಹೆಂಗೆ ಮಾಡೋಣ? ಅದು ಕೊಡೋದು ಬೇಡ ಅಲ್ವಾ? ಏ ಬೇಡ, ಅವಳಿಗೆ ಯಾಕೆ ಕೊಡ್ತೀಯ? ಏನು ಅವಳಿಗೆ ನೀನು ಕಮ್ಮಿ ಆಗಿಲ್ಲ. ಅವಳಿಗೆ ಕೊಡ್ಬೇಡ ಕಣಪ್ಪ. ನೀನು ಏನು ಮಾಡೋದಿದ್ರು ಆಸ್ತಿ ನಿನ್ನ ಮೇಲಿಂದ ನಮ್ಮ ಲವ ಖುಷಿ ಮಾಡಪ್ಪ. ಅವರೇ ಆಗೋದು ನಮಗೆ ನೋಡ್ಕೊಂತಾರೆ. ನಾವು ನೋಡ್ಕೊಂತಾರೆ ಎಂಬುದು ಅವ್ರ ಮೇಲೆ ನಾವು ಭರವಸೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಯಾರಿಗಾರ ಒಬ್ರಿಗೆ ಮಾಡಬೇಕು. ಸುಮ್ಮನೆ ಹತ್ತು ಇತ್ತು ಅಂತಂದ್ರೆ ಅವ್ರಿಗೆ ಕೊಟ್ಟವ್ರಿ ಇವ್ರಿಗೆ ಕೊಟ್ಟವ್ರಿ ಎಂಬುದು ಬೇಡ. ಸುಮ್ಮನೆ ನಮ್ಮ ಲವ ಖುಷಿಗೆ ಇಬ್ಬರಿಗೂ ನಾವು ಏನು ಮಾಡೋದಿದ್ರು ಅವ್ರಿಬ್ರಿಗೆ ಮಾಡ್ಬೇಕು. ಅವ್ರಿಬ್ರಿಗೆ ಮಾಡಿದ್ರೆ ನಮ್ಮನ್ನು ನೋಡ್ಕೊಂತಾರೆ. ಅದನ್ನು ನಂಬಿಕೆ ಇಟ್ಟು ಅವ್ರು ನೋಡ್ಕೊಂಬ್ಲಿ ಬಿಡಲಿ, ನಾವು ಮಾಡೋದೇ ಅವ್ರಿಗೆ ಅಷ್ಟೇನೆ. ನನಗೇನೋ ಇವತ್ತು ನನಗೆ ಅವರೇ ಮಕ್ಕಳು ಅಂತ ತಿಳ್ಕೊಂಡು, ನಾನು ಈ ಋತುನ ಎಂದೂ ನನ್ನ ಮಗಳು ಅಂತ ನಾನು ಯಾವತ್ತೂ ನಾನು ತಿಳ್ಕೊಂಡಿಲ್ಲ. ಲವಕುಶನ್ ಇಬ್ಬರೂ ನನ್ನ ಮಕ್ಕಳು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ನನ್ನ ಮುಂದಕ್ಕೆ ನಮ್ಮ ಕಷ್ಟಕ್ಕೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಮಾಡೋದು ಏನಿದ್ರು ನಮ್ಮ ಲವಕುಶಿಗೆ ಸೇರ್ಬೇಕೆ ಹೊರ್ತನು ನಾನು ಋತುಗೆ ಸೇರಕ್ಕೆ ಮಾತ್ರ ನಾನು ಯಾವತ್ತೂ ಒಪ್ಪಲ್ಲ. 1 ರೂಪಾಯಿನೂ ಕೊಡಬೇಡ, ಸಾಕು. ಮಾಡಿಕೊಟ್ಟಿದ್ಯಾ, ಅದು ಇದು ಕೊಟ್ಟಿದ್ಯಾ ನೀನು, ದುಡ್ಡು ಕಾಸು ಮಸ್ತ ದುಡ್ಡು ಕೊಟ್ಟಿದ್ಯಾ. ಆ ದುಡ್ಡು ಎಷ್ಟೋ ಕುಡಿಕೊಂಡು ಅವಳು ಸೈಟ್ ತಗೊಂಡವಳು. ಅವಾಗ ಹೊಲ ಮಾರಿದಾಗೆಲ್ಲ ದುಡ್ಡು ಮಸ್ತಾಗಿ ಕೊಟ್ಟಿದ್ದೀನಿ. ಸೈಟು ಅದು ತಕೊಂಬಕ್ಕೆ ಮಸ್ತಾಗಿ ಆಗಿದ್ದು ದುಡ್ಡು ಅದೇನೆ. ಹೆಂಗಲ್ಲ ಅಂದ್ರೆ ಒಂದು 20 ಲಕ್ಷ ದುಡ್ಡು. ಅದು ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಮಾಡಿದ್ವಲ್ಲ, ಆ ಕ್ಲೋಸ್ ಮಾಡಿದಾಗ ದುಡ್ಡು ಏನು ಬಂತು ಅದನ್ನೆಲ್ಲ ಋತಮ್ನೇ ತಗೊಂಡಿದ್ದು. ಅದೆಲ್ಲ ಏನು ಬೇರೆಯವರೆಲ್ಲ ಮಾಡ್ಕೊಂಡ್ರು, ಬೇರೆ ಇನ್ನೇನೋ ಬೇರೆ ಫ್ಯಾಕ್ಟ್ರಿ ಮಾಡ್ಕೊಂತೀವಿ ಅಂತ. ಆ ದುಡ್ಡು ಏನು ಬಂತು ಎಲ್ಲ ನಮ್ಮ ಋತಮ್ನೇ ತಗೊಂಡಿದ್ದು. ಆವಾಗ ಅದ್ರಾಗ ಬಂದಿರೋಂಥ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಎಲ್ಲ ಅದು ನಷ್ಟ ಏನಾಗಿರಲಿಲ್ಲ. ಒಟ್ಟಿನಲ್ಲಿ ಬಂದಿರೋಂಥದ್ದು ಏನಿತ್ತು ದುಡ್ಡು, ಅದ್ರಾಗೆ ಶಿಫ್ಟ್ಮೆಂಟ್ ಏನು ಹೋಗಿ ಕಳಿಸ್ತಿದ್ವಿ, ಅದೆಲ್ಲನ ಅದೇ ತಗೊಂಡಿರೋದು. ನಮ್ಮ ದುಡ್ಡಾಗೆ ಎಲ್ಲ ಸೈಟ್ ಗಿಟ್ ಎಲ್ಲ ಮಾಡ್ಕೊಂಡಿರೋದು. ನಿಮ್ಮ ಅಣ್ಣ ಯಾಕನ ಸುಮ್ಕ ಇದ್ದಾನಪ್ಪ ಮಾರಾಯ. ಒಂದು ಮಾತು ಹೇಳೋಕ್ಕಾಗಲ್ವ? ಹೋಗ್ರಮ್ಮ ನಿಮ್ಮೂರಿಗೆ ನೀವು ಅಂತ ಹೇಳಿ. ಏನು ಹಿಂಗೇನೆ ನಿಮ್ಮ ಅಣ್ಣಗೆ ಬುದ್ಧಿರೋನಾಗಿದ್ರೆ ಲಿಕ್ಕಂತಿರ್ಲಿಲ್ಲ. ಏನು ನಿಮ್ಮ ಮನೆ ಬಾಗಿಲೈತೆ, ಮನೆ ಕಟ್ಕೊಂಡಿದ್ದೀರಾ, ಹೋಗ್ರಮ್ಮ ನಿಮ್ಮೂರಾಗ ನೀವು ಇದ್ದುಬಿಟ್ರೆ ಯಾವುದು ಇರಲ್ಲ ಕಣಮ್ಮ. ಇವೆಲ್ಲ ಯಾಕೆ ನಿಷ್ಠುರುಗಳು ಅಂತೇಳಿ ನಿಮ್ಮ ಅಣ್ಣ ಹೇಳ್ಬೇಕಾ? ನಿಮ್ಮ ಅಣ್ಣ ಹೇಳ ಅಂತವನಲ್ವೇ ಅಲ್ಲ. ನಿಮ್ಮ ಅಣ್ಣನ ಬುದ್ಧಿ ಇದ್ದು ನನಗೆ ಇಷ್ಟನೇ ಆಗಲ್ಲ. ಅಯ್ಯೋ ಅವನಿದ್ದು ಬೇಡಪ್ಪ ನಿಮ್ಮ ಅಣ್ಣ. ಅಪ್ಪ ನಮ್ಮನ್ನು ಕಂಡ್ರೆ ಸೇರಲ್ಲಪ್ಪ. ನಾವೊಂದಿಷ್ಟು ಮುಂದುವರೆದಿರೋದಕ್ಕೆ ಏನು ಈ ಕಡೆ ನೋಡಲ್ಲ ಅನ್ನಂಗೆ ಹೋಗ್ತಾನೆ ನಿಮ್ಮ ಅಣ್ಣ. ಇಲ್ಲಾಸಿ ಹೋದ್ರೂ ಏನಂಗೆ ಏನಾನ ಒಂದು ನಾನು ಇಲ್ಲಿದ್ರೆ ಸಾಕು. ತಲೆ ತಗ್ಗಿಸ್ಕೊಂಡು ಏನು ನಾನು ನೋಡೋದೇ ಇಲ್ಲ, ನಮಗೂ ಅವ್ರಿಗೂ ಆಗೋದೇ ಇಲ್ಲ ಅನ್ನೋ ಥರ ಇದು ಮಾಡ್ತಾರೆ ಗೊತ್ತಾ ಅವರು. ಹೆಂಗೆ ಇದು ಮಾಡ್ತಾರೆ ನಿಮ್ಮ ಅಣ್ಣ, ನಾನು ನೋಡಿದ್ದೀನಿ. ಅದಲ್ಲಿ ನೋಡಿ ಬರ್ತಾವನೆ. ಹೇಳ್ತೀನಿ ತಡಿ ಋತು, ನಾ ಅವ್ರ ಊರಿಗೆ ಕಳಿಸು, ಸುಮ್ಮನೆ ಹೋಗ್ಲಿ. ಇಲ್ಲಿ ಇದ್ಬಿಟ್ರೆ ಯಾಕೆ ಸುಮ್ಮನೆ ಅದು ಇದು ಎಲ್ಲ ಸುಮ್ಮನೆ ಏನೇನೋ ಒಂದು ಬರುತ್ತೆ ಮನೆಗೆ, ಅದಕ್ಕೆ ಅವೆಲ್ಲ ಬೇಡ ಕಣಪ್ಪ. ಸುಮ್ಮನೆ ನೀನು ಕಳಿಸ್ಬಿಡು ಅಂತ ಹೇಳ್ತೀನಿ. ಬಾ, ಅವ್ನಿಗೇನು ಹೇಳ್ತೀನಿ ನಿಮ್ಮ ಅಣ್ಣಗೆ? ಅವ್ನಿಗೆ ಹೇಳೋದು ಒಂದೇ ಬಿಡೋದು ಒಂದೇ. ಅವ್ನಿಗೇನಾದ್ರು ಹೇಳಿದ್ರೆ ಸಾಕಯ್ಯಪ್ಪ, ಒಳ್ಳೆಯವನಲ್ಲ. ಬೇಡ ಸುಮ್ಕಿರ್ ನಿಮ್ಮ ಅಣ್ಣ, ಹಿಂಗೇನು ಹೇಳಕ್ಕೆ ಹೋಗ್ಬೇಡ. ಇಲ್ಲ ಒಂದು ಮಾತು ಹೇಳೋದಂತ ಹೇಳ್ತೀನಿ. ಅದು ಏನಾರ ಮಾತಾಡಲಿ, ಏನಾರ ಹೇಳು. ಒಂದು ಮಾತು ಹೇಳೋದಂತ ಹೇಳ್ಬಿಡ್ತೀನಿ. ಕಳಿಸ್ಬಿಡು ಋತುನ ಅಂತ ಹೇಳ್ತೀನಿ. ಅದಿಲ್ಲ ಏನಂತ ನೋಡೋಣ. ಅಯ್ಯೋ ಎಲ್ಲನ ನಾವು ನಿಮ್ಮ ಅಣ್ಣನ ಕೈ ಕೊಟ್ಟು ಕೈ ಕಟ್ಕೊಂಡು ಕುತ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಅಣ್ಣ ಹಂಗೆ ಅಂಬದಂತೆ. ಎಲ್ಲ ನನ್ನ ಕೈ ಕೊಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಗಿತ್ತು ಅವರಿಬ್ರು ಅಂತ. ಹೆಂಗೆ ಕೊಡ್ತಾರೆ? ಎಲ್ಲ ಕೈ ಕಾಲು ದಿಮ್ಗಿದ್ದಂಗ್ಲೇನೆ ಹೆಂಗೆ ಕೊಡ್ತಾರೆ ಹೇಳು? ಏನು ಹೇಳಕ್ಕೆ ಹೋಗ್ಬಿಡ ಬಾರಪ್ಪ. ಅವನು ನಿಮ್ಮ ಅಣ್ಣ ಒಳ್ಳೇನಲ್ಲ, ಅವ್ನಿಗೇನು ಹೇಳಕ್ಕೆ ಹೋಗ್ತೀಯ? ನನಗಂತೂ ಮರ್ಯಾದೆ ಕೊಡಬಾರ್ದು, ಹಂಗೆ ಮಾತಾಡಬೇಕು ಅನಿಸುತ್ತೆ. ಅಣ್ಣ ಒಳ್ಳೇನಲ್ಲ, ನಿಜ ತುಂಬ ಒಳ್ಳೆಯವನಲ್ಲ. ನೀನದಕ್ಕೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಸಂಗೀತ, ಯಪ್ಪ ಅವ್ರ ಅಣ್ಣ ಬಂತ, ಏನೋ ಮಾತಾಡ್ತೀನಿ ಅವ್ರ ಅಣ್ಣನ ಹತ್ರ ಅಂತ ಹೇಳಿ ಹೋಯ್ತು. ಋತುನ ಅವ್ರ ಊರಿಗೆ ಕಳಿಸ್ರಿ, ಸುಮ್ಮನೆ ಇಲ್ಲಿರೋದು ಬೇಡ, ಎಲ್ಲ ಬೇಡ, ಅವ್ರ ಊರಾಗ ಹೋಗಿರ್ಲಿ ಅಂತ ಹೇಳಿ. ಮತ್ತೆ ಇಲ್ಲಿದ್ದು ಬಿಟ್ರೆ ಸುಮ್ಮನೆ ಹೊಂದ್ಕೊಂಡು ಗಲಾಟೆಗಳು ಒಂದೇ ತಾಗಿದ್ರೆ ಅದಕ್ಕೆ ಅವ್ರೂರಿಗೆ ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಹೇಳಿ ಅವ್ರ ಅಣ್ಣಗೆ ಹೇಳ್ತೀನಿ ಅಂತ ಹೋಗೈತಿ. ವರ್ಷ ಬೇಡ ಅನ್ಬೇಕಾ ನೀನು? ಹೇಳ್ಬಾರ್ದು. ಹೇಳಿದ್ರೆ ಅಯ್ಯೋ ನಮ್ಮ ಮನೆಯಾಗ ನಮ್ಮ ಮಕ್ಳು ಇರ್ತಾರೆ, ನಮ್ಮ ಮಕ್ಳು ನಮ್ಮ ಮನೆಯಾಗ ಇರದಲ್ಲ, ನೀನು ಬೇರೆಯವ್ರ ಮನೆಯಾಗ ಹೋಗೋಕ್ಕಾಗುತ್ತಾ ಅಂತ ಅವ್ರನ್ನ ಮಾತಾಡ್ತಾರೆ. ಯಾಕೆ ಅವ್ರ ತಗೊಂಡು ಮಾತು ಕೇಳೋದು ಯಾಕೆ? ಸುಮ್ಮನೆ ಇರ್ಬೇಕಾ? ಅಯ್ಯೋ ನಾನು ಹೇಳ್ದೆ ಕೇಳಲಿಲ್ಲ. ಇಲ್ಲಿ ನೋಡಿಲಿ ವರ್ಷ ಎಂತವ್ನು ಗೊತ್ತಾ? ನೀನೇನೋ ನಾನು ವರ್ಷ ಅಂತ ಹೇಳಿ ಬೈಕಂಬತ್ತೆ ಭಾವ ಅನ್ನೋದು ಸ್ವಲ್ಪನೂ ಮರ್ಯಾದೆ ಕೊಡ್ದಂಗೆ ಹಿಂಗೆ ಬೈಕಂಬತ್ತೆ ನಮ್ಮ ಮೀನಾತಿಗೆ ಅಂತ ನೀನು ನನ್ನ ಬೈಕೊಂಡ್ರು ಪರವಾಗಿಲ್ಲ. ನನ್ನ ಹತ್ರ ಏನು ಹೇಳಿದ್ರು ಗೊತ್ತಾ ಅವರು? ಮತ್ತೆ ನೀವೆಲ್ಲ ಆಸ್ತಿ ಎಲ್ಲನ ನಿಮ್ಮ ಹೆಸರನ್ನಾಗ ಏನೈತೆ, ದುಡ್ಡು ಕಾಸು ಆಗಿರ್ಬೋದು ಎಲ್ಲ ಏನೈತೆ ಮೀನಾ, ಅದನ್ನೆಲ್ಲ ನನ್ನ ಕೈ ಕೊಟ್ಬಿಟ್ಟು ನೀವಿಬ್ರು ನಾನು ಹೇಳ್ದಂಗೆ ಕೇಳ್ಕೊಂಡು ನಮ್ಮನೆಗೆ ಇದ್ದು ಬಿಡ್ರಿ ಅಂತ ಹೇಳ್ತು. ಅವಾಗ ಹಂಗಂತ ಹೇಳಿತಾ, ಅವಾಗಿಂದ ನಮ್ಮನ್ನು ಮಾತಾಡ್ಸಲ್ಲ. ಅದಕ್ಕೆ ಮಾತಾಡಿಸ್ಬೇಡಪ್ಪ ಅಂತ ನಾನು ಈ ಅಪ್ಪನ ಅವಾಗವಾಗ ಮಾತಾಡ್ಸುತ್ತೆ, ನನ್ನಂತೂ ಮಾತಾಡ್ಸೋದೇ ಇಲ್ಲ. ನಾವೆಲ್ಲನ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗಿತ್ತಂತೆ. ಅದು ಹೆಂಗೆ ಕೊಟ್ಬಿಡ್ತಾರೆ? ನಮ್ಮ ವರ್ಷನಂಗೂ ಅಷ್ಟೇ, ಮತ್ತೆ ಜಾಸ್ತಿ ಅತಿ ಆಸೆ. ಅಲ್ಲಿ ನೋಡಲಿ ಏನು ಹೇಳ್ತಾನೆ ನೋಡಿ, ನೋಡೋಣ ಅದಲ್ಲಿ ಏನು ಹೇಳ್ತಾನಲ್ಲಿ ನಿನ್ಕೊಂಡು ನೋಡೋಣ. ನನ್ನ ಹತ್ರ ಹಂಗೆ ಹೇಳಿದ್ದ ಬಂದು ನಿಮ್ಮ ವರ್ಷ ಅಣ್ಣ ಹೆಂಗೆ ನನಗೆ ಅವತ್ತೇ ಸಿಟ್ಟು ಬಂದ್ಬಿಡ್ತು. ಎಲ್ಲನ ನಮ್ಮ ಹೆಸರಿಗೆಲ್ಲ ಮಾಡಿಸ್ಬಿಟ್ಟು ನಿಮ್ಮ ಕೈಯಾಗಳದ್ದು ಬಾಯಾಗಳದ್ದು ಎಲ್ಲ ಕೊಟ್ಟು ನೀವು ಇಲ್ಲಿರಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಮನೆಯ ಇರ್ರಿ ಅಂತ ಹೇಳಿದ್ದ. ನಮ್ಮ ನೋಡಮ್ಮ ಮಕ್ಳು ಮರಿ ಇಲ್ಲ ಅಂತಂದರೆ ಹೆಂಗೆ ನಮ್ಮನ್ನು ಒಂಥರ ನೋಡ್ತಾರಲ್ವಿ, ಮಕ್ಕಳಿಲ್ಲ ಅಂತ.
ಏನೆಲ್ಲ ಕೊಟ್ಬಿಡ್ಲಿ ಅಂತ. ಹ್ಞೂ ಮತ್ತೆ ಮಕ್ಳಿಲ್ಲ ಅಂದರೆ ಹಂಗೆ ನೋಡೋದು. ನೋಡು ಹೆಂಗೆ ಯಾರು ಇಲ್ಲ ಅಂತೇಳಿ ಹೆಂಗೆ ಹೇಳೋರು. ಯಾರಾದರೂ ಅದೇ ಒಂದು ಹೆಣ್ಣು ಗಂಡು ಏನಾದರೂ ಇದ್ದಿದ್ರೆ ಅವ್ರ ಮಕ್ಕಳು ಇದ್ದಾರಪ್ಪ ಹಂಗೆಲ್ಲ ಕೇಳಬಾರ್ದು ಅಂತ ಅಂಬಾರು. ಇಲ್ಲದಕ್ಕೆ ಅಲ್ವ ಹಿಂಗೆ ಕೇಳಿರೋದು. ಹಂಗಂದ್ರೆ ನೋಡಿ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ, ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂಬೋದೊಂದು ಸ್ವಲ್ಪನಾದರೂ ಯೋಚನೆ ಮಾಡಲಿಲ್ವಲ್ಲ ಇವನು. ಸುಮ್ಮನೆ ಅವ್ರ ಊರಿಗೆ ಕಳಿಸ್ಬಿಡ್ರಿ ಅಣ್ಣ ಋತುನ. ಸುಮ್ಮನೆ ಇಲ್ಲಿ ಇಟ್ಕೊಂಬದಿಂದ್ರ ಅಣ್ಣ. ಸುಮ್ಮನೆ ಲವಕುಶನ ಹತ್ರ ಜಗಳ, ಇವ್ರ ಹತ್ರ ಎಲ್ಲ ಸುಮ್ಮನೆ ಜಗಳಗಳು. ಬಿಡ ಇರ್ಲಿ ಹೇಳು, ನನ್ನ ಮಗಳು ನನ್ನ ಮನೆಯಾಗಿರ್ತಾಳೆ, ನಿಮ್ಗೇನೋ ಕಷ್ಟ ಅಲ್ಲ. ನಮ್ಮ ಮಕ್ಕಳು ನಮ್ಮ ಮನೆಯಾಗ ಬಂದಿದ್ರು ನೀವೇನರಲ್ಲ ನೀವು ಹಿಂಗೆ ಮಾತಾಡ್ತೀರಾ? ನಿಮ್ದು ಆಸ್ತಿ ಐತೆ ಅಂತ ಬರ್ತಾರಾ? ನಿಮ್ಮ ದುಡ್ಡು ಕಾಸು ಐತೆ ಅಂತ ಬರ್ತಾರಾ? ನಿಮ್ಮ ಸಾವುಕಾರಕ್ಕೆ ಇದ್ರೆ ನಿಮ್ಮ ಹತ್ರ ಇರ್ಲಿ ಕಂಡ್ರಲ್ಲ. ಅದಕ್ಕೆ ಹೇಳ್ಬೇಡ ಕಣಪ್ಪ, ಹೇಳ್ಬೇಡ ಅಂತಂದೆ. ಏನು ದೊಡ್ಡದಾಗಿ ಹೇಳಕ್ ಬಂತೀಯಪ್ಪ. ನೋಡೋಣ, ಈಗ ನಾವು ಸುಮ್ಮನೆ ಪರದಾಡೋದ್ರಿಂದ ಏನೂ ಆಗಲ್ಲ. ಈ ಋತುಯಿಂದನ ಲವಕುಶನ್ಗೂ ತೊಂದರೆ. ಏನಲ್ಲ ಮಾತಾಡೋದು ಅದು ಇದು, ಅಣ್ಣ ತಮ್ಮಗಳು ಸುಮ್ಮನೆ ಅವ್ರು ಹೆಂಗೋ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಈಗ ಈ ಋತಮ್ಮ ಬಂದು ಇಲ್ಲಿರೋದ್ರಿಂದನ ಆ ಪುಣ್ಯ ಶಿವಾನಿ ಜಗಳ ಮಾಡ್ಕೊಂಡು ಅವ್ರು ಬೇರೆ ಮನೆ ಮಾಡ್ಕೊಂಡು ಈಗ ಓದಂಗಾಯ್ತು. ಇವಾಗ ಇವ್ರೇನು ಮಾಡ್ತಾರೆ ಪಾಪ ಲವಕುಶ. ಅದಕ್ಕಾಗಿ ಏನೋ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ನಪ್ಪ. ಅದು ಬೇಡ ಏನು ಬೇಡ. ಏನು ಕೇಳ್ತಾ ಇದೀಯ ನೀನು? ಏನು ಕೇಳ್ತೀಯ? ಹೇಳೋ ಅಂಥದ್ದೇನು? ನಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ತಾರೋ? ನಿಮ್ಮನೆ ಬಾಗಿಲಿಗೆ ಏನು ಬಂದಿಲ್ವಲ್ಲ? ನಮ್ಮ ಮಕ್ಕಳು ಎಲ್ಲಿರ್ಬೇಕು, ಎಲ್ಲಿ ಬರ್ಬೇಕೋ ಅಲ್ಲಿ ಬರ್ತಾರೆ ಹೋಗ್ತಾರೆ. ನೀನು ಹೇಳೋ ಅಂಥದ್ದೇನಿಲ್ಲ. ನನ್ನ ಮಕ್ಕಳು ನಾನು ನಿಮ್ಮ ಹೋಟ್ಲಿಗೆ ಕೆಲಸಕ್ಕೆ ಕಳ್ಸೋದೇ ಹೆಚ್ಚು. ನಾನು ಈಗ ಬೇಡ ಅಂತಂದ್ಲಿ, ನಮ್ಮ ಲವಕುಶ ಇಬ್ಬರು ಬರಲ್ಲ. ಗೊತ್ತೇ ಏನೋ ನಿಮ್ಗೆ ಆಸ್ತಿ ಐತೆ ಅದೈತಿ ಇಲ್ಲಿ ಐತೆ ಅಂತ ಜಂಬ ಮಾಡ್ತೀರಿ. ಏನು ಬೇರೆ ಯಾರು ಬೇಡ ಮಂಗಿದ್ರಿ ನೀವು. ನೋಡಿ ಅನ್ಕೊಂಡ್ರಲ್ಲ ಯಾರು ಆಗ್ತಾರೆ ನಿಮಗೆ ಕೊನೆಗೆ ನಾವು ನೋಡ್ತೀವಿ. ಏನು ಹೇಳಮ್ಮ ಸಂಗೀತ, ನಾನು ಎಷ್ಟು ಹೇಳಿದೆ ಅವಾಗ್ಲೇ ಎಲ್ಲನ ಇರ ಬರ ಆಸ್ತಿ ಏನೈತೆ ಎಲ್ಲನ ಹೇಳಮ್ಮ ನಮಗೆ ಕೊಟ್ಬಿಟ್ಟು ಇನ್ಯಾರು ಇದ್ದಾರಮ್ಮ ಇವ್ರಿಗೆ? ನಮ್ಮ ಹತ್ರ ನೀವು ಹೆಂಗೆ ಚೆನ್ನಾಗಿ ಇತ್ಕೊಂಡು ಹೋಗ್ರಿ, ಎಲ್ಲ ಕೊಟ್ಬಿಟ್ಟು ಅಂತ ಹೇಳಿದ್ದೀನಿ. ಕೇಳಲಿಲ್ಲ, ನಾವು ನೋಡ್ಕೊಂತಿದ್ವಿ. ಈಗ ಅದು ಇದು ಹೇಳಕ್ಕೆ ಬಂದರೆ ಇವೆಲ್ಲ ಯಾರು ಕೇಳಲ್ಲ. ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಷ್ಟೇ. ನೀವೇನು ಹೇಳ್ಬೇಕಾಗಿಲ್ಲ. ನನ್ನ ಮಗಳು ನನ್ನ ಮನೆಗೆ ಬಂದವಳೆ, ನಿಮ್ಮ ಮನೆಗೇನು ಬಂದಿಲ್ಲ. ಯಾವ ಮನೇನು ಬಂದು ನಮ್ಗೆ ಹೇಳೋ ಅಂಥದ್ದೇನಿಲ್ಲ. ಅಣ್ಣ ಅವ್ರು ಅದನ್ನೆಲ್ಲ ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮನೇನು ಯಾರು ನೋಡ್ಕೊಂತಿಲ್ಲ ಹಿಂಗೆ ಅಂತ ಅವ್ರೇನು ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ಋತುನ ಸುಮ್ಮನೆ ಅವ್ರ ಊರಿಗೆ ಕಳಿಸ್ಬಿಡಿ, ಸುಮ್ಮನೆ ಜಗಳಗಳೆಲ್ಲ ತಪ್ಪುತ್ತೆ ಅಂತ ಹೇಳ್ತಾ ಇರೋದು. ಈಗ ಪುಣ್ಯ ಶಿವಾನಿ ಋತು ಅವರೆಲ್ಲ ಜಗಳ ಆಡ್ತಾ ಇರೋದೆಲ್ಲ ತಪ್ಪುತ್ತೆ. ಸುಮ್ಮನೆ ಇವಾಗ ನೋಡಿ ಅವ್ರು ಬೇರೆ ಮನೆ ಮಾಡ್ಕೊಂಡು ಹೋಗವ್ರೆ ಅಂತ ಅವ್ರು ಹೇಳ್ತಿರೋದು. ಹೋಗ್ಲಿ ಬಿಡು, ಅವ್ರ ಪಾಡಿಗೆ ಅವ್ರು ಹೋಗವ್ರೆ. ನೀನು ನಮ್ಮ ಅಣ್ಣಂಗಿನ ನಾನು ಚೆನ್ನಾಗಿದ್ದೀನಿ, ನಮ್ಮ ಅಣ್ಣಂಗಿನ ನಾನೇ ಚೆನ್ನಾಗಿರೋದು ನನ್ನ ಹತ್ರ ಅಧಿಕಾರ ಚಲಾಯಿಸಕ್ಕೆ ಬತ್ತೀಯಾ? ಏನು ನಡೆಯೋದಿಲ್ಲ ಕಣೋ. ನಿನ್ನ ಹತ್ರ ಇದ್ದರೆ ನಿನಗೆ, ನನ್ನ ಹತ್ರ ಇದ್ದರೆ ನನಗೆ ಅಷ್ಟೇ. ನೀನು ಇಟ್ಕೊಂಡು ಬಾಳಿದ್ರೆ ನಿನಗೆ. ಈಗ ನನ್ನ ಮಕ್ಕಳನ್ನ ನಮ್ಗೇನು ಗತಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಮ್ಮ ಹೋಟ್ಲು ಕೆಲಸ ಕಳಿಸ್ತಾ ಇದ್ದೀನಲ್ಲ ಅದಕ್ಕೆ ಗತಿಲ್ಲ ಅಂತ ಅನ್ಕೊಂಡಿದ್ಯಾ? ಇವ್ರಿಗೇನೇನು ಗತಿಲ್ಲ, ಹೆಂಗಂದ್ರೂ ಬರ್ತಾರೆ ನಮ್ಮ ಹತ್ರ ಅಂತ ನೀನು ತಿಳ್ಕೊಂಡಿದ್ಯಾ? ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಿಡ ನೀನು. ನಮಗೆ ಗೊತ್ತೈತೆ ಹೆಂಗಿರಬೇಕು ಹೆಂಗೆ ಏನು ಅಂತ, ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಾನೆಲ್ಲ ತಿಳ್ಕೊಂಡಿದ್ದೀನಿ ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ನಿನ್ನಂಥವನ ಹತ್ರ ನಿನ್ನ ಹತ್ರ ಮಾತುಗಳೆಲ್ಲ ಕೇಳ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ನನಗೆಲ್ಲ ಬುದ್ಧಿವಂತಿಕೆ ಐತೆ. ನಿನ್ನ ಹತ್ರ ದುಡ್ಡು ಐತೆ, ನೀನು ಸಾವುಕಾರ ಅಂತೇಳಿ ನಿನ್ನ ಮಾತುಗಳೆಲ್ಲ ನಾನು ಕೇಳೋ ಅಷ್ಟು ನನಗೆ ಅಂತ ಅನ್ಕೋಬೇಡ. ಈಗೆಂಥ ಬಡವರೇ ಆಗಲಿ ಯಾರ ಮಾತು ಯಾರು ಕೇಳಲ್ಲ, ಅದನ್ನು ತಲೆಯಲ್ಲಿ ಇಟ್ಕೋ ಫಸ್ಟು. ನೀನೇನು ನಮ್ಮ ಅಣ್ಣ ಇವಾಗ ನನ್ನ ಮಾತು ಕೇಳ್ತಾನೆ, ನನ್ನ ಹತ್ರ ಆಸ್ತಿ ಐತೆ ಅಂತ ನೀನು ಅಂದ್ಕೊಂಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದನ್ನು ಫಸ್ಟ್ ಮನಸ್ಸಿಂದ ತೆಗೆದಾಕ್ಬಿಡು. ಅದನ್ನೆಲ್ಲ ನೀನು ಹಂಗಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡ. ಮನಸ್ಸಿನಾಗ ನಾನು ಹೇಳ್ದಂಗೆ ಕೇಳ್ತಾನೆ ನಮ್ಮ ಅಣ್ಣ, ನಾನು ಆಸ್ತಿವಂತ, ನನಗೆ ದುಡ್ಡೈತೆ, ಚೆನ್ನಾಗಿ ಹೋಟೆಲ್ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಅದಕ್ಕೆಲ್ಲ ಕಾರಣ ನಮ್ಮ ಲವಕುಶ ಕಷ್ಟಪಟ್ಟು ಅವರು ನನ್ನ ಮಕ್ಕಳು ಮಾಡಿಕೊಡ್ತಿರೋದಕ್ಕೆ ಆಗ್ತಾ ಇರೋದು ನಿನಗೆ. ಅವ್ರು ಇವತ್ತೇನೋ ಪರದಾಡೋರೆ ನಾಳೆ ದಿನ ಚೆನ್ನಾಗಿ ಆಗ್ತಾರೆ ಬಿಡು. ಅದನ್ನೆಲ್ಲ ನೀನೇನು ಹೇಳ್ಬೇಕು? ನಮ್ಮ ವೃತ್ತಮ್ಮನ ಕಳಿಸು ಹಂಗೆ ಹಿಂಗೆ ಅದೆಲ್ಲ ನೀನು ಮಾತಾಡ್ಬೇಡ ಅಷ್ಟೇ. ನೀನು ಅದನ್ನ ಹೇಳೋ ಅಂಥದ್ದೇನಿಲ್ಲ. ನೀನು ಪಾಡಿಗೆ ನೀನು ಇರೋ ವರ್ಷ ಅಷ್ಟೇ, ನನಗೆ ಹಂಗೆಲ್ಲ ಹೇಳ್ಬೇಡ. ಆಯ್ತಣ್ಣ ಬಿಡು, ಹೇಳಕ್ಕೆ ಹೋಗಲ್ಲ. ಹೇಳ್ದೆ ಈ ಅಪ್ಪನಿಗೆ ಬಾರಪ್ಪ ಸುಮ್ಮನೆ ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀಯ, ಏನು ಹೇಳಕ್ಕೆ ಹೋಗ್ಬಿಡ, ಬಾ 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 ಅಂತ ಬಡ್ಕೊಂಡೆ. ನೀನೇ ಹೇಳಕ್ಕೆ ಬಂದಿವಾಗ ನೋಡಿ ಹೆಂಗೆ ಅನ್ನಿಸ್. ಬಾ ಸುಮ್ಮನೆ ಹತ್ರ ನಿನಗೆ ಹೇಳೋ ಅಂಥದ್ದೇನು ಬಂದಿತ್ತು. ಏನಂತ ಹೇಳಿದ್ರು ಗೊತ್ತಾ ಈ ವರ್ಷ ಭಾವ? ಎಲ್ಲ ನೀವು ಆಸ್ತಿ ಎಲ್ಲ ನಮ್ಮ ಕೈ ಕೊಟ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ನಮ್ಮ ಮನೇಲಿ ಇದ್ಬಿಡಿ. ನಾವು ಹೇಳ್ದಂಗೆ ಕೇಳ್ಕೊಂಡು ಈಗ ಹೋಟೆಲಿಂದ ಏನೈತೆ ಅದನ್ನೆಲ್ಲ ನಮ್ಮ ಹೆಸ್ರಿಗೆ ಮಾಡಿಸ್ರಿ, ನಮಗೆ ಸೇರ್ಬೇಕಾದೆಲ್ಲ ಆಸ್ತಿ. ಅದ್ರಾಗ ಬಂದಿರೋಂಥ ಲಾಭ ನಷ್ಟ ಏನಿರ್ಬೋದು ಎಲ್ಲ ನಮಗೆ ಕೊಟ್ಬಿಟ್ಟು ನಾವು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡಿ ಅಂತ ನನ್ನ ಹತ್ರ ಒಂದಿನ ಹೇಳಿದ್ರು. ನಾನೇನಂದರೆ ನಮಗಿನ್ನೂ ಕೈಕಾಲು ದಿಂಗೈತೆ, ಇವಾಗಲೇ ಎಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಇದು ಮಾಡ್ಕೊಬಿಟ್ರೆ ನಮಗೆ ನಾಳೆ ದಿನ ನೋಡಲ್ಲ ಯಾರು ಅನ್ನೋದು ಗೊತ್ತು. ನಾವೆಲ್ಲ ಚೆನ್ನಾಗಿದ್ದಂಗ್ಲೇ ಹೋಗಿ ನಾವು ಯಾರ ಹತ್ರನೂ ಇರೋದು ಬೇಡ, ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ ಅಂತೇಳಿ ನಾನು ಡಿಸೈಡ್ ಮಾಡ್ಕೊಂಡು ಈ ಮನೆ ತಗೊಂಡು ನಾವು ಇಲ್ಲಿಗೆ ಬಂದ್ವಾ. ಆವಾಗಲೇ ಇವರಿಗೆ ನಮ್ಮ ಮೇಲೆ ಸಿಟ್ಟು ಬಂದ್ಬಿಡ್ತು. ಆವಾಗಲಿಂದಲೇ ನಮ್ಮ ಮೇಲೆ ಸಿಟ್ಟು ಅವ್ರಿಗೆ. ನೋಡು ಲವಕುಶ ಬೇರೆ ನಮ್ಮ ಹೋಟೆಲಿಗೆ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ಅದಕ್ಕೂ ಸಿಟ್ಟು ಇವ್ರಿಗೆ. ಬರ್ತಾ ಇದ್ದಾರಲ್ಲ, ಹೋಗ್ತಾರಲ್ಲ, ಅವನ್ನ ಯಾಕೆ ಉದ್ಧಾರ ಮಾಡಬೇಕು ಅಂತ.
ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೆ ಚೆನ್ನಾಗಿರ್ತಿದ್ವಿ, ಎಲ್ಲ ಕೊಟ್ಬೇಕಾಗಿತ್ತೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ನೋಡಿ. ಮಕ್ಕಳಿಲ್ಲ ಅಂತ ನಮ್ಗೆ ಯಾವ ರೀತಿ ಇದು ಮಾಡ್ತಾರೆ. ಆದರೆ ನಮಗೆ ಮಕ್ಕಳಿದ್ದಿದ್ರೆ ಈ ರೀತಿ ಎಲ್ಲ ಮಾತಾಡೋರ, ಈ ರೀತಿ ಎಲ್ಲ ಹೇಳೋರ ಹೇಳ್ತಾ ಇರಲಿಲ್ಲ, ಖಂಡಿತ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೂ ಮಕ್ಕಳಿದ್ದಾರಪ್ಪ ಅಂತ. ಇವಾಗ ಇಲ್ಲದಕ್ಕೆ ತಾನೇ ನಮಗೆ ಈ ರೀತಿ ಮಾತಾಡ್ತಾ ಇರೋದವರು. ನೋಡಿ ಹೆಂಗೆ ಮಕ್ಕಳಿಲ್ಲ ಅಂತಂದರೆ ಯಾವ ರೀತಿ ನೋಡುತ್ತೆ ಪ್ರಪಂಚ ಅಂತ. ಎಲ್ಲ ಕೊಟ್ಬಿಡ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ಬೇಕಂತೆ. ನೋಡಿ ಎಂತೆಂಥವ್ರು ಜನ ಇರ್ತಾರೆ ಅಂತ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.